ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ತಂಗಡಿಗೆ ಗ್ರಾಮದ ಇಲ್ಲಿ ಕೆಲವೊಂದು ಮಿಸ್ಟೇಕ್ಗಳಿದೆ ಅದನ್ನು ತೋರಿಸ್ತೀನಿ ನೋಡಿ. ಅವರು ಹೇಳಿದಂಗೆ ಈ ಪುಣ್ಯಾತ್ಮ ಯಾರು ಜೈ ಗೊತ್ತಿಲ್ಲ. ಆ ಜೈ ಬಂದಿದ್ದರೋ ಇಲ್ಲೋ, ಏನೋ ಆ ಜೈ ಪುಣ್ಯಾತ್ಮ ಏನೋ ಓದಿ ಬಂದಿದ್ನೋ ಏನೋ ಬರೀ ನಕಲು ಮಾಡಿ ದುಡ್ಡು ಕೊಟ್ಟು ಪಾಸಾಗಿದ್ದು ಗೊತ್ತಿಲ್ಲ. ಆ ಜೈನು ನೋಡಿರಬಹುದು. ಬಿಲ್ ಮಾಡಬೇಕಂದ್ರೆ ಜೈ ಬರ್ತಾರಲ್ಲ ಸರ್? ಹಾಂ, ಬರಬೇಕು ಸರ್. ಇಲ್ಲಿ ಎಸ್ಟಿಮೇಟ್ ಎಲ್ಲ ನೋಡ್ಕೊಂಡೇ ಹೋಗ್ಬೇಕು. ಮೆಜರ್ಮೆಂಟ್ ಬುಕ್ ರೆಕಾರ್ಡ್ ಮಾಡೋನಿ. ಹಾಂ, ನೋಡಿರಿ, ಮೆಜರ್ಮೆಂಟ್ ಬುಕ್ ರೆಕಾರ್ಡ್ ಮಾಡಿ ಜೈ ಅಂತೇಳಿ. ಪಾಪ ಏನು ಹೆಸರು ಸರ್ ಜೈ ಅವ್ರದ್ದು? ಯಾರು ಇದಿರ್ಬೋದು ಬಿಡ್ರಿ. ನೋಡ್ರಿ, ಈಗ ಇದು ತಂಗಡಿ ಗ್ರಾಮ ಯಾವ ತಾಲೂಕಿನಲ್ಲಿ ಬರ್ತದೆ ಅಂತಂದರೆ ಇಲ್ಲಿ ಮಕ್ಳಿಗೆ ಕೇಳಿದರೆ ಹೇಳ್ತಾರೆ ಅವರು. ಆದರೆ ಈ ಬರ್ಸಿದವರು ಯಾರು ಸರ್? ಇದು ಬೋರ್ಡ್ ಬರ್ಸಿದವರು ಜೈ ಅವರು. ಜೈ ಅವರು ನನಗೆ ಒಂದು ಮಾತಾಡೋಕ್ಕೆ ಇಷ್ಟಪಟ್ಟು. ನೋಡಿ, ಜೈ ಅವರೇ, ತಾವು ಇಲ್ಲಿ ಏನಂತ ಬಡ ತಾಲೂಕು ವಡಗೇರಿ, ಇದು ವಡಗೇರಿ ತಾಲೂಕು ಯಾವಾಗ ಸೇರಿಸಿದ್ದಾರೆ ಎಂಬುದು ಸ್ವಲ್ಪ ಸ್ಪಷ್ಟವಾಗಿ ತಾವು ಜಿಲ್ಲಾಧಿಕಾರಿಗಳಿಗೆ ರವಾನೆ ಮಾಡಬೇಕು ಒಂದು ಪತ್ರ. ಯಾಕಂತಂದರೆ ನಮಗೆ ಗೊತ್ತಿಲ್ಲ. ಇದು ಶಹಾಪುರ ತಾಲೂಕಿನಿಂದ ವಡಗೇರಿ ತಾಲೂಕು ಹೋಗಿದೆ ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲಿ ಅವ್ರು ಹೇಳ್ತಾರೆ ಶಹಾಪುರ ತಾಲೂಕಿಗೆ ಬರ್ತದೆ ಅಂತೇಳಿ, ನೀವು ಬರ್ದಿದ್ರಿ ವಡಗೇರಿ ತಾಲೂಕು ಅಂತೇಳಿ. ಸ್ವಲ್ಪ ನೀವು ವಿವರಣೆ ಕೊಡಬೇಕಾಗುತ್ತೆ. ಯಾಕಂತಂದರೆ ಆಗಿದ್ದೆ ಅಂತಂದರೆ ಅದು ಆಫೀಸ್ ಲೆವೆಲಲ್ಲಿ ಆಗ್ಬೋದು. ಒಂದು ವೇಳೆ ಆಗಿಲ್ಲ, ನಿಮ್ಮ ತಪ್ಪು ಆಗಿದೆ ಅಂತ ತಿದ್ದುಕೊಳ್ಬೇಕು. ಆದರೆ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು. ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಇವತ್ತು. ಏನು ಸರ್ ಇದು ನಿಮ್ಗೆ ಬರ್ತಾ ಇಲ್ಲ? ಅದು ಇದಕ್ಕೆ ಶಾಪುರ ತಾಲೂಕು ಬರ್ತಾ ವಡಗೇರಿ ತಾಲೂಕು ಬರುತ್ತೆ? ಶಾಪುರ ತಾಲೂಕು ಬರ್ತದೆ. ಬೇರೆ ಬೋರ್ಡ್ ನೋಡಿ ಸರ್ ತಾವು ಕೂಡ. ಓಕೆ, ನೋಡೋಣ. ಅಂದರೆ ನೋಡಿ, ಇನ್ನೊಂದು ಬೋರ್ಡ್ ಇದೆ, ಅದನ್ನು ನೋಡೋಣ. ಅಲ್ಲಿ ಏನು ಬರ್ತಿದ್ದಾರೆ. ಶಾಪುರ ತಾಲೂಕು ಅಂತ ಹಾಕಿದ್ವಿ ನಾವು. ಒಂದು ವೇಳೆ ಆ ಬೋರ್ಡ್ನಲ್ಲಿ ಶಾಪುರ ತಾಲೂಕು ಇದ್ದರೆ ಅಧಿಕಾರಿಗಳ ಲೋಪನ ಇಲ್ಲ ಗ್ರಾಮಸ್ಥರ ಲೋಪ ಅಂತ ಅದರ ಬಗ್ಗೆ ನಾವು ಆಮೇಲೆ ಮಾತಾಡ್ತೀವಿ. ನಿಂದಿರಿ ಒಂದು ನಿಮಿಷ. ಇಲ್ಲಿ ನೋಡ್ತಿರಬಹುದು ನೀವು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಂಗಡಿಗೆ, ತಾಲೂಕು ಶಹಾಪುರ. ಇಲ್ಲೇ ಪಕ್ಕದಲ್ಲಿರುವಂತಹ ಬೋರ್ಡ್ ನೋಡಿರ್ಬೋದು. ಇದು ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಒಂದು ರೂಮ್ ಕಟ್ಟಿದ್ದಾರೆ. ಅಲ್ಲಿ ಬರೆದಿರೋ ವಡಗೇರಿ ತಾಲೂಕು ಅಂತೇಳಿ. ಅಂದರೆ ಈ ರೂಮು ವಡಗೇರಿ ತಾಲೂಕು ಹೋಗುತ್ತೆ, ಈ ಶಾಲೆ ಶಹಾಪುರ ತಾಲೂಕು ಹೋಗುತ್ತೆ, ಒಂದೇ ಗ್ರಾಮದಲ್ಲಿ. ಇದು ಯಾವ ರೀತಿ ಅಂತೇಳಿ ನನಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಅಧಿಕಾರಿಗಳು ಈ ಕಡೆ ಗಮನ ಕೊಡಬೇಕು. ಒಂದೇ ಶಾಲೆಯಲ್ಲಿ ಕಟ್ಟಿರುವಂಥ ರೂಮ್ಗಳು ಒಂದು ಶಹಾಪುರ ತಾಲೂಕಿಗೆ ಸೀಮಿತ ಆಗುತ್ತೆ, ಇನ್ನೊಂದು ವಡಗೇರಿ ತಾಲೂಕು ಸೀಮಿತ ಆಗುತ್ತೆ ಅಂತಂದರೆ ಇದು ಯಾರ ಲೋಪ, ಯಾರ ತಪ್ಪು? ಈ ತರಹ ಅಧಿಕಾರಿಗಳು ತಪ್ಪು ಮಾಡಿದರೆ ಜನಸಾಮಾನ್ಯರು ಏನು ಮಾಡ್ಬೋದು? ನೋಡಿ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ ಶಹಾಪುರ ತಾಲೂಕು ಅಂತ. ಈ ಹೊಸದಾಗಿ ಕಟ್ಟಿರೋಂಥ ರೂಮಿಗೆ ವಡಗೇರಿ ತಾಲೂಕು ಅಂತ ಬರೆದಿದ್ರಿ. ಮತ್ತು ಈ ರೂಮಿಗೆ ಪೇಂಟ್ ಇಲ್ಲ, ಏನಿಲ್ಲ. ಬಾಗಿಲು ಅವರು ಆರೋಪ ಮಾಡ್ತಾಯಿದ್ರೆ ಬಾಗಿಲು ಈಗ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ಮೇಲೆ ತಂದು ಕೊಡಿಸಿದೆ ಅಂತೇಳಿ. ಆದರೆ ಇದು ಏನಾಗ್ತಾಯಿದೆ? ಇಲ್ಲಿ ಅಧಿಕಾರಿಗಳಿಗೆ ಜವಾಬ್ದಾರಿ ಇದೆಯೋ ಇಲ್ವೋ? ಸ್ಥಳೀಯರು ಇಲ್ಲಿ ನಗರಸಭೆ ಸದಸ್ಯರ ಇದ್ದರೆ ಅವರು ಸಹ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಬೇಕಾಗುತ್ತೆ. ಸ್ನೇಹಿತರೆ, ತಮ್ಮ ಅನಿಸಿಕೆಗಳ ಅಭಿಪ್ರಾಯಗಳು ನಮಗೆ ಕಾಮೆಂಟ್ ಮಾಡಿ.